ಟಿಪ್ಪು ಜಯಂತಿಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಸದನದಲ್ಲಿ ಟಿಪ್ಪು ಜಯಂತಿಯನ್ನ ಮತ್ತೆ ಆಚರಿಸುವ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರೊಬ್ಬರು ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಪರಿಷತ್ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಟಿಪ್ಪು ಜಯಂತಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿಲ್ಲಿಸಲಾಗಿತ್ತು, ಆದರೆ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಅದನ್ನ ತರೋದಕ್ಕೆ ಮುಂದಾಗಿದೆ. ಆಡಳಿತ ಪಕ್ಷದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರು ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಮತಾಂಧತೆಯ ವೈಭವೀಕರಣ ಮಾಡುವ ಮನಸ್ಥಿತಿ ಇರೋರು ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ. ಟಿಪ್ಪು ನಿಜ ಸ್ವರೂಪ ಅಂತಕ್ಕಂಥ ಚಿದಾನಂದ ಮೂರ್ತಿಯವರ ಪುಸ್ತಕವನ್ನು ಓದಲಿ, ಟಿಪ್ಪು ನಿಜ ಸ್ವರೂಪ ಏನು ಅಂತ ಅರ್ಥ ಆಗುತ್ತೆ. ದೇವಟ್ಟಿ ಪರಂಬುವಿನಲ್ಲಿ ಮಾರಣಹೋಮ, ಕೊಡವರ ಮಾರಣಹೋಮಕ್ಕೆ ಕಾರಣ ಆಗಿದ್ದು ಟಿಪ್ಪು. ಮೇಲುಕೋಟೆಯಲ್ಲಿ ಅಯ್ಯಂಗಾರ ಕುಟುಂಬವನ್ನ ದೀಪಾವಳಿ ಆಚರಿಸದಂತೆ ನರಮೇಧ ಮಾಡಿದ್ದು ಟಿಪ್ಪು. ಶ್ರೀರಂಗಪಟ್ಟಣದ ಮೂಲ ಆಂಜನೇಯ, ಮೂಡಲಬಾಗಿಲ ಆಂಜನೇಯ ದೇವಾಲಯವನ್ನ ಜಾಮಿಯಾ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಟಿಪ್ಪು. ಮಲಬಾರ್ನಲ್ಲಿ ಲಕ್ಷಾಂತರ ಜನರನ್ನ ಮತಾಂತರ ಮಾಡಿ ಮಾರಣಹೋಮ ಮಾಡಿದ್ದು ಟಿಪ್ಪು. ಮಂಗಳೂರಿನಲ್ಲಿ ನೆತ್ತರ ಕೆರೆ ನಿರ್ಮಾಣ ಮಾಡಿ ಕ್ರಿಶ್ಚಿಯನ್ರ ಮಾರಣಹೋಮಕ್ಕೆ ಕಾರಣ ಆಗಿದ್ದು ಟಿಪ್ಪು. ಕನ್ನಡ ಆಡಳಿತ ಭಾಷೆಯ ಬದಲಿಗೆ ಪರ್ಷಿಯನ್ ಆಡಳಿತ ಭಾಷೆಯನ್ನ ಹೇರಿದ್ದು ಟಿಪ್ಪು. ಟಿಪ್ಪು ಮತ್ತು ಅವನ ಸಂತಾನ ಏನಾದರೂ ಇನ್ನೊಂದು 50 ವರ್ಷ 100 ವರ್ಷ ರಾಜ್ಯದಲ್ಲಿ ಮುಂದುವರೆದಿದ್ರೆ ಕನ್ನಡ ಆಡಳಿತ ಭಾಷೆಯಾಗಿ ಉಳಿತಿರಲಿಲ್ಲ. ಇದು ಸತ್ಯ. ಕನ್ನಡ ದ್ರೋಹಿಗಳು ಮಾತ್ರ ಟಿಪ್ಪುವನ್ನು ವೈಭವೀಕರಿಸೋದಕ್ಕೆ ಬಯಸ್ತಾರೆ. ಹಿಂದೂ ದ್ರೋಹಿಗಳು ಮಾತ್ರ ಟಿಪ್ಪುವನ್ನು ವೈಭವೀಕರಿಸಕ್ಕೆ ಬಯಸ್ತಾರೆ. ಟಿಪ್ಪುವಿನ ಖಡ್ಗದಲ್ಲಿ ಬರೆದದ್ದ ಕನ್ನಡ ಅನುವಾದ ಏನು? ಅದು ಪರ್ಷಿಯನ್ ಲಿಪಿಯಲ್ಲಿ ಬರೆದಿದ್ದಾರೆ. ಏನದು? ನನ್ನ ಖಡ್ಗ ಕಾಫಿರರ ರಕ್ತಕ್ಕಾಗಿ ತಹತಯಿಸುತ್ತಿದೆ. ಅವ್ರಿಗೆ ಹೇಳಕ್ ಬಯಸ್ತಾನೆ, ನೀವು ಗೂಗಲ್ ಸರ್ಚ್ ಮಾಡಿ, ಕಾಫಿರ್ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಫಿರ್ ಅಂತ ಚರ್ಚೆ ಮಾಡಿ. ಹೂ ಆರ್ ಆಲ್ ಕಾಫಿರ್ಸ್ ಅಂತ ಚರ್ಚೆ ನೀವು ಸರ್ಚ್ ಮಾಡಿ. ಸರ್ಚ್ ಮಾಡೋದು ಹೇಳುತ್ತೆ, ನಾನ್ ಬಿಲಿವರ್ಸ್ ಅಂದ್ರೆ ಇಸ್ಲಾಂ ಒಪ್ಪದೇ ಇರೋರೆಲ್ಲ ಕಾಫಿರ್ಸ್. ಇಟ್ಸ್ ಮೀನ್ಸ್ ಇನ್ಕ್ಲೂಡಿಂಗ್ ಕಾಶಪ್ಪನವರ್, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ದೇ ಆರ್ ಆಲ್ ಕಾಫಿರ್ಸ್, ಇನ್ಕ್ಲೂಡಿಂಗ್ ನಾನು ಸೇರಿ. ಅಂದ್ರೆ ನಮ್ಮ ರಕ್ತಕ್ಕಾಗಿ ತಹತಯಿಸುವಂತ ಅವನ ಖಡ್ಗ, ಅವನೇನಾದ್ರು ಬದುಕಿದ್ರೆ, ಅವನ ಸಂತಾನ ಆಡಳಿತದಲ್ಲಿದ್ದಿದ್ರೆ ನಾವ್ಯಾರು ಬದುಕುಳಿಯಕ್ಕೆ ಆಗ್ತಿರ್ಲಿಲ್ಲ. ಬಸವಣ್ಣನವರ ಅನುಯಾಯಿಗಳು ಉಳಿತಿರ್ಲಿಲ್ಲ, ಕನಕದಾಸರ ಅನುಯಾಯಿಗಳು ಉಳಿತಿರ್ಲಿಲ್ಲ, ಮಾರಮ್ಮನ ಪೂಜೆ ಮಾಡೋರು, ಭೂತಪ್ಪನ ಪೂಜೆ ಮಾಡೋರು ಯಾರೂ ಉಳಿಯಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂಥವನನ್ನ ವೈಭವೀಕರಿಸೋದಕ್ಕೆ ನಾವು ಅವಕಾಶ ಕೊಡಲ್ಲ. ಅದಕ್ಕೆ ಅವ್ರಿಗೆ ಹೇಳಕ್ ಬಯಸ್ತೇನೆ, ಚಿದಾನಂದ ಮೂರ್ತಿಯವರ ಟಿಪ್ಪುವಿನ ನಿಜ ಸ್ವರೂಪವನ್ನು ಓದಬೇಕು. ಓದಿದಾಗ ಅರ್ಥ ಆಗುತ್ತೆ. ಒಂದು ಸತ್ಯ, ಬ್ರಿಟಿಷರ ವಿರುದ್ಧ ಟಿಪ್ಪು ಹೋರಾಟ ಮಾಡಿದ್ದು. ಯಾತಕ್ಕೆ ಹೋರಾಟ ಮಾಡ್ದ? ಟಿಪ್ಪುವೂ ಆಕ್ರಮಣಕಾರಿ, ಅವನೂ ಮೋಸಗಾರ, ಅವನಪ್ಪನೂ ಮೋಸಗಾರ. ಅವನಪ್ಪ ಹೈದರಾಲಿ ಏನು ಹುಟ್ಟಬೇಕಾ ರಾಜ ಆಗಿದ್ನ? ಅವನಪ್ಪ ಹೈದರಾಲಿ ತನಗೆ ಮೈಸೂರು ಸಂಸ್ಥಾನದ ಒಡೆಯರ್ ಮನೆತನದವರು, ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಕುಟುಂಬದವರು ಇಟ್ಟ ನಂಬಿಕೆಗೆ ದ್ರೋಹ ಮಾಡಿ ಅಧಿಕಾರವನ್ನ ಮೋಸದಿಂದ ಕಬಳಿಸಿ ಅವ್ರನ್ನ ಅರಮನೆಯಲ್ಲೇ ಸೆರೆಮನೆಯಲ್ಲಿ ಇಟ್ಟು, ಅವ್ರನ್ನೇ ಅರಮನೆಯಲ್ಲಿ ದಿಗ್ಬಂಧದಲ್ಲಿಟ್ಟು ಮೋಸದಿಂದ ಕಬಳಿಸಿದವನು. ಅವನು ಸಿಂಹಾಸನಕ್ಕೆ ಕೂರೋ ಧೈರ್ಯ ಮಾಡಲಿಲ್ಲ, ಅವನ ಮಗ ಮೋಸದಿಂದ ಕೂತವನು. ನಮ್ಮ ಪೂರ್ವಿಕರು ಬ್ರಿಟಿಷರ ವಿರುದ್ಧನೂ ಹೋರಾಟ ಮಾಡಿದ್ದಾರೆ, ಅಷ್ಟೇ ಟಿಪ್ಪುವಿನ ಆಡಳಿತವನ್ನು ಕೊನೆಗಾಣಿಸೋದಕ್ಕೂ ಹೋರಾಟ ಮಾಡಿದ್ದಾರೆ. ಟಿಪ್ಪುವಿನ ಆಡಳಿತ ಕೊನೆಗಾಣಿಸಕ್ಕೆ ಹೋರಾಟ ಮಾಡಿದವರು ಸ್ವತಂತ್ರ ಹೋರಾಟಗಾರರು ಅಲ್ವಾ? ಟಿಪ್ಪು ಏನೋ ನೈಜ ವಾರಸುದಾರನ ಮೈಸೂರಿನ ಸಂಸ್ಥಾನಕ್ಕೆ ಹೆಂಗ್ ಬಂದ ಅಂತ ನೋಡ್ಲಿ. ಇತಿಹಾಸದ ಅರಿವಿಲ್ಲದೆ ಈ ರೀತಿ ಅಸಂಬದ್ಧವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಇಡಬಾರದು. ಈ ರೀತಿ ಬೇಡಿಕೆಗಳನ್ನು ಇಡ್ತಕ್ಕಂಥದ್ದು ಮತಾಂಧರನ್ನ ಮೆರೆಸ್ತಕ್ಕಂಥ ನೀತಿಗೆ ನಾವು ಅವಕಾಶ ಕೊಡಲ್ಲ. ಸರ್ಕಾರ ಏನಾದರೂ ವಿಜಯಾನಂದ ಕಾಶಪ್ಪನವರ ಪ್ರಸ್ತಾವನೆಯನ್ನ ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡ್ರೆ, ಅಂದ್ರೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಮುಂದಾದ್ರೆ ತಮ್ಮ ಹೋರಾಟ ಹೇಗಿರುತ್ತೆ ಅಂತ? ಈಗಾಗಲೇ ಕೊಡಗಿನ ಜನ ಹೋರಾಟದ ರುಚಿಯನ್ನು ತೋರಿಸಿದ್ದಾರೆ. ಈಗಾಗಲೇ ಈ ರೀತಿ ಅತಿರೇಕದ ಕ್ರಮ ತಗೊಂಡದ ಕಾರಣಕ್ಕೇನೆ 2018ರಲ್ಲಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡಿದ್ದು. ಒಮ್ಮೆ ಹೇಗೆ ಜನಾಕ್ರೋಶ ವ್ಯಕ್ತ ಆಯಿತು ಅನ್ನೋದನ್ನ ತೋರಿಸಿದ ನಂತರನೂ ಕೂಡ ಅದನ್ನೇ ಮುಂದುವರಿಸಿದ್ರೆ ಕನ್ನಡ ಪ್ರೇಮಿಗಳು ಬೀದಿಗಿಡಿತಾರೆ. ಇಳಿದು ಪರ್ಷಿಯನ್ ಆಡಳಿತ ಭಾಷೆ ಹೇರಿದವನು ಮೆರೆಸಬೇಕೇನ್ರಿ ಇಲ್ಲಿ? ನೀವು ಲೆಕ್ಕ ಹಾಕಿರಿ, ಅವನ 18 ವರ್ಷಕ್ಕೆ ಅವನ ಆಡಳಿತ ಕೊನೆ ಆಯಿತು. ಎಲ್ಲರೂ ಅವನು ಅವನ ಸಂತಾನ ಆಡಳಿತ ಮುಂದುವರೆದಿದ್ರೆ ಇಲ್ಲಿ ಕನ್ನಡ ಉಳಿತಿತ್ತಾ?
ಕನ್ನಡದಲ್ಲಿ ನೀವು ಪ್ರಶ್ನೆ ಕೇಳಕ್ಕೂ ಆಗ್ತಿರ್ಲಿಲ್ಲ, ನಾವು ಉತ್ತರ ಹೇಳಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ಸುದೈವ ಅವನ್ ಸತ್ತ, ನಮ್ಮ ಸುದೈವ ಅವನ ಆಡಳಿತ ಕೊನೆ ಆಯ್ತು. ಅಕಸ್ಮಾತ್ ಕೊನೆ ಆಗದೆ ಇದ್ದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿದ್ದೀರಾ ನೀವು? ಒಂದು ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಾಲಯದ ಬದಲಿಗೆ ನೂರಾರು ದೇವಾಲಯಗಳು ಮಸೀದಿಗಳಾಗಿ ಪರಿವರ್ತನೆ ಆಗ್ತಿದ್ದು. ಅದಕ್ಕೆ ಅವಕಾಶ ಕೊಡಬೇಕಾ? ಅವ್ನು ಮೆರೆಸಬೇಕಾ? ಇತಿಹಾಸದಲ್ಲಿ ಒಂದು ನ್ಯಾಯ ಕೊಟ್ಟಿದೆ ಅವರಿಗೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರೆಲ್ಲ ಈ ನೆಲದ ಮಣ್ಣನ್ನು ಪ್ರೀತಿಸ್ತಿದ್ರು ಅಂತ ನೀವ್ಯಾಕೆ ಅನ್ಕೋತೀರಿ? ಕನ್ನಡ ಭಾಷೆಯ ಪ್ರೇಮಿಗಳು ಅಂತ ನೀವ್ಯಾಕೆ ಅನ್ಕೋತೀರಿ? ಅಲ್ಲ ಅನ್ನೋದನ್ನ ಚಿದಾನಂದ ಮೂರ್ತಿಯವರ ಟಿಪ್ಪುವಿನ ನಿಜ ಸ್ವರೂಪ ಪುಸ್ತಕ ಎಳೆ ಎಳೆಯಾಗಿ ಬಿಡಿಸಿಟ್ಟಿದೆ, ಓದಿ. ಸರ್ಕಾರ ಬಂದು 2.5 ವರ್ಷ ಆಯ್ತು. ಈಗ ಯಾವಾಗೂ ಈ ಹಿಂದೆ ಸದನದಲ್ಲಿ ಪ್ರಸ್ತಾಪ ಮಾಡಿರಲಿಲ್ಲ. ಉತ್ತರ ಕರ್ನಾಟಕದ ಭಾಗದ ಚರ್ಚೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಳಗಾವಿ ಅಧಿವೇಶನ ಕರೆಯಲಾಗುತ್ತೆ. ಇಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಮಾಡಿದರೆ ಸದನದಲ್ಲಿ ಕೋಲಾಹಲ ಆಗುವಂತ ಸಾಧ್ಯತೆಗಳು ಕೂಡ ಇರ್ತಲ್ಲ. ಏನಂದ್ರೆ ಈ ತರದ ಹಿಡನ್ ಅಜೆಂಡಾ ಇಟ್ಕೊಂಡೇನೆ ಅವರು ಹಾಳಾದ್ರು. ಈ ತರದ ಹಿಡನ್ ಅಜೆಂಡಾನ್ ಬಿಡಿ, ಜನರ ಬದುಕಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ. ಬದುಕಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ. ಮೆರೆಸೋದಕ್ಕೆ ಶಿಶುನಾಳ ಸರಿಪ್ರಿದ್ದಾರೆ, ಮೆರೆಸೋಣ. ಯಾರು ಬೇಡ ಅಂತಾರೆ? ನಾವ್ಯಾರು ಇಬ್ರಾಹಿಂ ಸುತಾರ್ ಅವರ ಬಗ್ಗೆ ಗುಣಗಾನ ಮಾಡಿದ್ರೆ ನಾನು ಸೇರ್ಕೊಳ್ತೀನಿ. ಅವರು ಭಾವೈಕ್ಯತೆಗೆ ಕೊಡುಗೆ ಕೊಟ್ಟವರು, ಪ್ರತಿಪಾದಿಸಿದವರು. ಶಿಶುನಾಳ ಸರಿಪ್ರಿ ಭಾವೈಕ್ಯತೆಗೆ ಪ್ರತಿಪಾದನೆ ಮಾಡಿದವರು. ಇವನಿಗೇನಂತ ಹೇಳ್ತೀರಿ? ಟಿಪ್ಪುವಿಗೆ ಕ್ರಿಶ್ಚಿಯನ್ರು ಮಾರಣ ಹೋಮ ಮಾಡ್ದ ಅಂತ ತಲೆ ಮೇಲೆ ಇಟ್ಟು ಮೆರೆಸಬೇಕಾ? ಕೊಡವರ ಮಾರಣ ಹೋಮ ಮಾಡ್ದ ಅಂತ ತಲೆ ಮೇಲೆ ಇಟ್ಟು ಮೆರೆಸಬೇಕಾ? ಯಾವ ಕಾರಣಕ್ಕೆ ಮೆರೆಸಬೇಕು? ಇದಿಷ್ಟು ಪರಿಷತ್ ಸದಸ್ಯರಾಗಿರುವಂತಹ ಸಿ ಟಿ ರವಿ ಅವರು ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಈ ಒಂದು ಟಿಪ್ಪು ಜಯಂತಿನ ಆಚರಣೆ ಮಾಡಬಾರದು ಅನ್ನುವಂತ ರೀತಿಯಲ್ಲಿ ಅವರು ಮಾತನಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.